ಟ್ರೀಟ್ಮೆಂಟ್ ಯಾಕೆ ಯಾವಾಗಲೂ 100% ಸಕ್ಸಸ್ ಆಗಲ್ಲ? IVF ಸಕ್ಸಸ್ ಹಲವು ಅಂಶಗಳ ಮೇಲೆ ಡಿಪೆಂಡ್ ಆಗಿರುತ್ತೆ. ಅದರಲ್ಲಿ ಮೊದಲನೇದಾಗಿ ಏಜ್ ಅಥವಾ ವಯಸ್ಸು. ಹೆಂಗಸಿನ ವಯಸ್ಸು ಕಡಿಮೆ ಇದ್ದಷ್ಟು ಸಕ್ಸಸ್ ಆಗುವಂತ ಸಾಧ್ಯತೆ ಜಾಸ್ತಿ ಇರುತ್ತೆ. ಗಂಡಸರ ವಯಸ್ಸು ಕೂಡ ಅಫೆಕ್ಟ್ ಆಗಬಹುದು, ಆದ್ರೆ ಹೆಂಗಸರಿನ ವಯಸ್ಸು ಅಷ್ಟು ಅಲ್ಲ. ಎರಡನೇದಾಗಿ ಮೊಟ್ಟೆ ಹಾಗೂ ವೀರಾಣುಗಳ ಕ್ವಾಲಿಟಿ. ಇದರಿಂದ ರಿಸಲ್ಟ್ ಆಗುವಂತ ಎಂಬ್ರಿಯೋ ಕ್ವಾಲಿಟಿ ಕೂಡ ಡಿಪೆಂಡ್ ಆಗುತ್ತೆ IVF ಸಕ್ಸಸ್ ನ ಡಿಸೈಡ್ ಮಾಡಲಿಕ್ಕೆ. ಒಳ್ಳೆ ಕ್ವಾಲಿಟಿಯ ಮೊಟ್ಟೆಗಳು, ವೀರಾಣುಗಳು ಹಾಗೂ ಭ್ರೂಣಗಳಿದ್ರೆ ಆಬ್ವಿಯಸ್ಲಿ ಒಳ್ಳೆ ಸಕ್ಸಸ್ ರೇಟ್ ಸಿಗಬಹುದು. ಗರ್ಭಕೋಶದ ಆರೋಗ್ಯ, ಯಾವ ಗರ್ಭಕೋಶದ ಒಳಪದರ ಚೆನ್ನಾಗಿರುತ್ತೋ ಮತ್ತೆ ಯಾವ ಗರ್ಭಕೋಶಕ್ಕೆ ಫೈಬ್ರಾಯ್ಡ್ ಅಥವಾ ಅಡಿನೋಮಯೋಸಿಸ್ ಕಾಯಿಲೆ ಇರೋದಿಲ್ವೋ ಆ ಗರ್ಭಕೋಶದಲ್ಲಿ ಸಕ್ಸಸ್ ಕಾಣುವಂತ ಸಾಧ್ಯತೆ ಹೆಚ್ಚಿರುತ್ತೆ. ಲೈಫ್ ಸ್ಟೈಲ್ ಫ್ಯಾಕ್ಟರ್ಸ್, ಸ್ಥೂಲಕಾಯ ಇದ್ರೆ ಅಥವಾ ಸ್ಮೋಕಿಂಗ್, ಡ್ರಿಂಕಿಂಗ್ ಹ್ಯಾಬಿಟ್ಸ್ ಇದ್ರೆ, ತುಂಬಾ ಸ್ಟ್ರೆಸ್ ಇದ್ರೆ ಕೂಡ ಪ್ರೆಗ್ನೆನ್ಸಿ ಚಾನ್ಸಸ್ ಅಥವಾ IVF ಸಕ್ಸಸ್ ಕಮ್ಮಿ ಆಗಬಹುದು. ಇದಲ್ಲದೆ ಲ್ಯಾಬ್ ಯಾವ ತರ ಇದೆ, ಎಂಬ್ರಿಯಾಲಜಿ ಲ್ಯಾಬ್ ಯಾವ ತರ ಇದೆ, ಎಂಬ್ರಿಯಾಲಜಿಸ್ಟ್ ಎಷ್ಟು ಪರಿಣತಿ ಹೊಂದಿರ್ತಾರೆ ಅನ್ನೋದ್ರ ಮೇಲೂ ಡಿಪೆಂಡ್ ಆಗುತ್ತೆ. ಇದಲ್ಲದೆ ಮೋಸ್ಟ್ ಇಂಪಾರ್ಟೆಂಟ್ ಟ್ರೀಟ್ಮೆಂಟ್ ಪ್ರೋಟೋಕಾಲ್. ಎಲ್ಲ ಪೇಷಂಟ್ಸ್ಗೆ ಒಂದೇ ತರ ಟ್ರೀಟ್ಮೆಂಟ್ ಪ್ರೋಟೋಕಾಲ್ ಕೊಡ್ಲಿಕ್ಕಾಗಲ್ಲ. ಅವರವರ ವಯಸ್ಸಿನ ಅನುಗುಣವಾಗಿ, ಅವರವರ ಅಂಡಾಶಯದಲ್ಲಿ ಇರುವಂತಹ ಮೊಟ್ಟೆಗಳ ಅನುಗುಣವಾಗಿ ಟ್ರೀಟ್ಮೆಂಟ್ ಪ್ರೋಟೋಕಾಲ್ ಕೊಡಬೇಕಾಗತ್ತೆ. ಸೊ ಇದು ಎಷ್ಟೋ ಅಂಶಗಳಿರುತ್ತೆ ಒಂದು IVF ಸಕ್ಸಸ್ ಆಗತ್ತಾ ಇಲ್ವಾ ಅಂತ ಹೇಳಲಿಕ್ಕೆ ಮುಂಚೆ.